ಲೋಕಸಭಾ ಚುನಾವಣೆಯ ದಿನಾಂಕ ಹತ್ತಿರವಾಗ್ತಾ ಇದ್ದು ರಣಕಣ 28 ಕ್ಷೇತ್ರಗಳಲ್ಲೂ ಕೂಡ ರಂಗೇರ್ತಾ ಇದೆ. ಪ್ರಮುಖವಾಗಿ ಬೆಂಗಳೂರು ಗ್ರಾಮಾಂತರ ಅಂತ ತಗೊಂಡಾಗ ಬೆಂಗಳೂರು ಗ್ರಾಮಾಂತರದಲ್ಲಿ ಕಾಂಗ್ರೆಸ್ ಮತ್ತು ದೋಸ್ತಿಗಳ ನಡುವೆ ಜಿದ್ದಿನ ಹೋರಾಟ ಮುಂದುವರೆದಿದೆ. ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಎರಡೂ ರಾಷ್ಟ್ರೀಯ ಪಕ್ಷಗಳ ಅಭ್ಯರ್ಥಿಗಳ ಮಧ್ಯೆ ನಂಬರ್ ಗೇಮ್ ಜೋರಾಗಿದ್ದು, ಈ ಎರಡೂ ಕ್ಷೇತ್ರಗಳಲ್ಲಿ ಬೆಂಗಳೂರು ದಕ್ಷಿಣ ಮತ್ತು ಆರ್ ನಗರ ವಿಧಾನಸಭಾ ಕ್ಷೇತ್ರಗಳೇ ನಿರ್ಣಾಯಕ. ಈ ನಿಟ್ಟಿನಲ್ಲಿ ಈ ಕ್ಷೇತ್ರಗಳಲ್ಲಿ ಲೀಡ್ ಪಡೆಯೋಕೆ ಕಾಂಗ್ರೆಸ್ ಮತ್ತು ಬಿಜೆಪಿ ನಾಯಕರಿಂದ ಭರ್ಜರಿ ಲೆಕ್ಕಾಚಾರಗಳಾಗ್ತಾ ಇದೆ. ಬೆಂಗಳೂರು ಗ್ರಾಮಾಂತರದ ಗೆಲುವನ್ನ ಬಿಜೆಪಿ ಹೈಕಮಾಂಡ್ ಪ್ರತಿಷ್ಠೆಯಾಗಿ ತಗೊಂಡಿದ್ದು, ದೋಸ್ತಿಯ ಬಲದೊಂದಿಗೆ ಡಿಕೆ ಸುರೇಶನ ಸೋಲಿಸೋಕೆ ಕಮಲ ರಣತಂತ್ರ ರೂಪಿಸ್ತಾ ಇದೆ. ಬೆಂಗಳೂರು ಗ್ರಾಮಾಂತರ ಲೋಕಕ್ಷೇತ್ರದ ಒಟ್ಟು 27 ಲಕ್ಷ ಮತದಾರರಿದ್ದು, ಈ ಪೈಕಿ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ 7.5 ಲಕ್ಷ, ಆರ್ ನಗರ ಕ್ಷೇತ್ರದಲ್ಲಿ 4.5 ಲಕ್ಷ ಮತದಾರರಿದ್ದಾರೆ. ಎರಡೂ ಕ್ಷೇತ್ರಗಳ ಮತಗಳು ಸೇರ್ಬಿಟ್ರೆ ಮತದಾರರ ಸಂಖ್ಯೆ 12 ಲಕ್ಷ ಆಗುತ್ತೆ. ಇಡೀ ಲೋಕ ಕ್ಷೇತ್ರದ ಶೇಕಡ 43.5% ಮತದಾರರು ಎರಡೇ ಕ್ಷೇತ್ರದಲ್ಲಿದ್ದಾರೆ. ಈ ಕಾರಣಕ್ಕೆ ಕಾಂಗ್ರೆಸ್ ಹಾಗೂ ಬಿಜೆಪಿ ಜೆಡಿಎಸ್ ಮೈತ್ರಿ ಪಕ್ಷಗಳ ಕಣ್ಣು ಇತ್ತ ಬಿದ್ದಿದೆ. ಆರ್ ನಗರ ಮತ್ತು ಬೆಂಗಳೂರು ದಕ್ಷಿಣ ಬಿಜೆಪಿಯ ಹಿಡಿತದಲ್ಲಿದ್ದು, ಇದು ನಮಗೆ ಪ್ಲಸ್ ಆಗುತ್ತೆ ಅನ್ನೋ ಲೆಕ್ಕಾಚಾರ ದೋಸ್ತಿ ಪಾಳ್ಯದಲ್ಲಿದ್ದು, ಕಾಂಗ್ರೆಸ್ ಇಲ್ಲಿ ಡಿಕೆ ಶಿವಕುಮಾರ್ ಪ್ಲಸ್ ಡಿಕೆ ಸುರೇಶ್ ಅವರ ಪ್ರಭಾವ ಹಾಗೂ ಗ್ಯಾರಂಟಿಗಳ ದಾಳವನ್ನು ಉರುಳಿಸ್ತಾ ಇದೆ. ಇದರ ಜೊತೆಗೆ ಬೆಂಗಳೂರು ಗ್ರಾಮಾಂತರದಲ್ಲಿ ಕಾಂಗ್ರೆಸ್ನ 9 ಲಕ್ಷ, ಬಿಜೆಪಿಯ 7 ಲಕ್ಷ ಹಾಗೂ ಜೆಡಿಎಸ್ನ 3.5 ಲಕ್ಷ ಮತಗಳು ಅಂತ ಲೆಕ್ಕಾಚಾರ. ಈ ಲೆಕ್ಕಾಚಾರದಲ್ಲಿ ಮೈತ್ರಿ ಪಕ್ಷಗಳ ಬಲ ಕಾಂಗ್ರೆಸ್ಗಿಂತಲೂ ಹೆಚ್ಚಾಗುತ್ತೆ. ಇನ್ನು ಚನ್ನಪಟ್ಟಣ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಅವರ ಕೈಲಿದೆ. ತಮ್ಮ ಕ್ಷೇತ್ರದಲ್ಲಿ ಮತಗಳು ತಮಗೆ ಹೆಚ್ಚು ಬರುತ್ತೆ ಅನ್ನೋ ಒಂದು ಪಾಸಿಟಿವ್ ಹೋಪ್ ಅವರಲ್ಲಿದೆ. ಇಷ್ಟೇ ಅಲ್ಲ, ಪ್ರಧಾನಿ ಮೋದಿ, ಅಮಿತ್ ಶಾ ಹಾಗೂ ಯೋಗಿ ಆದಿತ್ಯನಾಥ್ ಮೂಲಕವೂ ಬೆಂಗಳೂರು ಗ್ರಾಮಾಂತರವನ್ನು ಗೆಲ್ಲೋಕೆ ಬಿಜೆಪಿ ಕಸರತ್ತು ನಡೆಸ್ತಾ ಇದೆ.